ಕ್ರಿಕೆಟ್ ವರ್ಲ್ಡಲ್ಲಿ ಮಾಡರ್ನ್ ಡೇ ಬ್ಯಾಟಿಂಗ್ ಬಗ್ಗೆ ಮಾತಾಡಿದಾಗ ಒಂದು ಹೆಸರು ಮಿಸ್ ಆಗೋ ಹಾಗೆ ಇಲ್ಲ, ಅದು ವಿರಾಟ್ ಕೊಹ್ಲಿ. ದಿ ಚೇಸ್ ಮಾಸ್ಟರ್, ದಿ ರನ್ ಮಿಷಿನ್ ಮತ್ತು ಟಫೆಸ್ಟ್ ಸಿಚುವೇಶನ್ಸಲ್ಲಿ ಇಂಡಿಯಾಗೆ ಹೋಪ್ ತೋರಿಸಿದಂಥವ್ರು. ಅವ್ರ ಇನ್ನಿಂಗ್ಸ್ಗಳು ಸ್ಕೋರ್ ಬೋರ್ಡಲ್ಲಿ ಬರೀ ರನ್ಸ್ನ ಆ್ಯಡ್ ಮಾಡಿಲ್ಲ, ಫ್ಯಾನ್ಸ್ ಹಾರ್ಟಲ್ಲಿ ಅನ್ಫಾರ್ಗೆಟಬಲ್ ಮೆಮೊರೀಸ್ನ ಕ್ರಿಯೇಟ್ ಮಾಡಿವೆ. ಇವತ್ತು ನಾವು ವಿರಾಟ್ ಕೊಹ್ಲಿ ಅವರ ಟಾಪ್ 5 ಗ್ರೇಟೆಸ್ಟ್ ನಾಕ್ಸ್ನ ರಿವಿಸಿಟ್ ಮಾಡ್ಕೊಂಬರೋಣ ಬನ್ನಿ. ಎಲ್ರಿಗೂ ನಮಸ್ಕಾರ. ಸ್ಪೋರ್ಟ್ಸ್ ಕ್ಲಬ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ನಾಕ್ ನಂಬರ್ 133 ವರ್ಸಸ್ ಶ್ರೀಲಂಕಾ. ಆಸ್ಟ್ರೇಲಿಯಾದ ಹಾಬರ್ಟ್ನಲ್ಲಿ ಕಾಮನ್ವೆಲ್ತ್ ಬ್ಯಾಂಕ್ ಸೀರೀಸ್ ಅದು. ಇಂಡಿಯಾಗೆ 321 ರನ್ಸ್ ಬೇಕಿತ್ತು, ಅದು ಜಸ್ಟ್ 40 ಓವರ್ಸಲ್ಲಿ ಬಿಕಾಸ್ ಆಫ್ ರನ್ ರೇಟ್. ಇಲ್ಲ ಅಂದರೆ ಎಲಿಮಿನೇಷನ್ ಗ್ಯಾರಂಟಿ. ಪ್ರಾಕ್ಟಿಕಲಾಗಿ ಇಂಪಾಸಿಬಲ್ ಟಾರ್ಗೆಟು. 86 ರನ್ಸ್ಗೆ ಸಚಿನ್ ಆ್ಯಂಡ್ ಸೇವಾಗ್ ಅವ್ರ ವಿಕೆಟ್ನ ಕಳ್ಕೊಂಡಿದ್ವಿ. ಗಂಭೀರ್ ಆಗ್ತಾನೆ ಸೆಟಲ್ ಆಗ್ತಿದ್ರು, ಪ್ರೆಷರ್ ಸಿಕ್ಕಾಪಟ್ಟೆ. ಆಗ ಕ್ರೀಸ್ಗೆ ಬಂದಿದ್ದು 23 ಇಯರ್ ಓಲ್ಡ್ ವಿರಾಟ್ ಕೊಹ್ಲಿ ಅವರು. ಕಾಮಾಗಿ ಇನ್ನಿಂಗ್ಸ್ನ ಸ್ಟಾರ್ಟ್ ಮಾಡಿ ಸ್ಟ್ರೈಕ್ನ ರೊಟೇಟ್ ಮಾಡ್ತಾ ಗೇರ್ ಚೇಂಜ್ ಮಾಡಿದರು. ಲಸಿತ್ ಮಲಿಂಗ ವರ್ಲ್ಡ್ಸ್ ಬೆಸ್ಟ್ ಡೆತ್ ಬೌಲರು, ಬಟ್ ಕೊಹ್ಲಿ ಅವ್ರ ಬೌಲಿಂಗ್ನ ಡಿಸ್ಮ್ಯಾಂಟಲ್ ಮಾಡಿದರು. 1 ಓವರಲ್ಲಿ 24 ರನ್ಸು, ಅದು ಪ್ರೈಮ್ ಮಲಿಂಗ ಎದುರುಗಡೆ. ಅನ್ಬಿಲೀವಬಲ್ ಹಿಟ್ಟಿಂಗ್, ಕವರ್ ಡ್ರೈವ್ಸ್, ಫ್ಲಿಕ್ಸ್, ಪ್ಯೂರ್ ಟೈಮಿಂಗ್. 133 ನಾಟ್ ಔಟು ಜಸ್ಟ್ 86 ಬಾಲ್ಸಲ್ಲಿ. ಇಂಡಿಯಾ ಚೇಸ್ ಡೌನ್ ಟಾರ್ಗೆಟ್ ಇನ್ 36.4 ಓವರ್ಸ್. ಈ ಇನ್ನಿಂಗ್ಸಿಂದ ವರ್ಲ್ಡ್ಗೆ ಗೊತ್ತಾಯಿತು ವಿರಾಟ್ ಕೊಹ್ಲಿ ಅವ್ರ ಚೇಸ್ ಮಾಸ್ಟರ್ ಅಂತ. ನಾಕ್ ನಂಬರ್ 2, 183 ವರ್ಸಸ್ ಪಾಕಿಸ್ತಾನ್. ನೆಕ್ಸ್ಟ್ ಬಿಗ್ ನಾಕ್ ಬಂದು ಮಿರ್ಪುರಲ್ಲಿ 2012 ನಡೆದಂಥ ಏಷ್ಯಾ ಕಪ್ ಮ್ಯಾಚ್. ಇದು ಕ್ರಿಕೆಟ್ನ ಮದರ್ ಆಫ್ ಆಲ್ ಬ್ಯಾಟಲ್ಸ್ ಅಂತ ಕರಿತೀವಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ನ. ಇದು ಪಾಕಿಸ್ತಾನ್ ಫಸ್ಟ್ ಇನ್ನಿಂಗ್ಸ್ ಆಡಿ 329 ಬಿಗ್ ಟೋಟಲ್ನ ಕಲೆ ಹಾಕ್ತಾರೆ. ನಾಸೀರ್ ಜಮ್ಶಿದ್ ಮತ್ತು ಹಫೀಜ್ ಅವರು ಇಬ್ಬರು ಸೆಂಚುರಿ ಮಾಡಿರ್ತಾರೆ. ಟಾರ್ಗೆಟು 329, ದೊಡ್ಡದೇನೆ. 330. ಫಸ್ಟ್ ಓವರಲ್ಲೇ ಗಂಭೀರ್ನ ಕಳ್ಕೊತೀವಿ, ಪ್ರೆಷರ್ ಮ್ಯಾಕ್ಸಿಮಮ್ಮು. ಆಮೇಲೆ ಕ್ರೀಸ್ಗೆ ಬಂದಿದ್ದು ವಿರಾಟ್ ಕೊಹ್ಲಿ. ಫಸ್ಟ್ ಓವರಲ್ಲೇ ಗಂಭೀರ್ನ ಕಳ್ಕೊಂಡಿದ್ರು, ಡಿಫೆನ್ಸಿವ್ ಆಗಿ ಆಡಲಿಲ್ಲ, ಅದ್ರ ಬದಲಿಗೆ ಕೌಂಟರ್ ಅಟ್ಯಾಕ್ ಮಾಡಿದರು. ಉಮರ್ ಗುಲ್ಲು, ಸೈಯದ್ ಅಜ್ಮಲ್, ಅಫ್ರೀದಿ ಯಾವನ್ನೂ ಕೇರ್ ಮಾಡಲಿಲ್ಲ. ಡ್ರೈವ್ಸ್, ಪೂಲ್ಸ್ ಆ್ಯಂಡ್ ಕವರ್ ಡ್ರೈವ್ಸ್, ಎಲಿಗೆನ್ಸ್ ಪ್ಲಸ್ ಅಗ್ರೆಷನ್ ಮಿಕ್ಸ್. 183 ರನ್ನು 148 ಬಾಲಲ್ಲಿ 22 4 ಹಾಗೆಯೇ 1 6 ಜೊತೆ. ಈ ನಾಕು ಸ್ಟಿಲ್ ಕೊಹ್ಲಿ ಅವರ ಹೈಯೆಸ್ಟ್ ODI ಸ್ಕೋರು. ಇಂಡಿಯಾ 47.5 ಓವರಲ್ಲೇ ಕಂಫರ್ಟಬಲ್ ಆಗಿ ಚೇಸ್ನ ಕಂಪ್ಲೀಟ್ ಮಾಡಿದರು. ಇಂಡೋ ಪಾಕ್ ಕ್ರಿಕೆಟ್ ಹಿಸ್ಟ್ರಿಲೇ ಇದು ಒನ್ ಆಫ್ ದ ಮೋಸ್ಟ್ ಡಾಮಿನೆಂಟ್ ಬ್ಯಾಟಿಂಗ್ ಡಿಸ್ಪ್ಲೇಸು. ಅವತ್ತಿಂದ ಫ್ಯಾನ್ಸ್ಗೆ ಒಂದು ಅರ್ಥ ಆಯಿತು, ವಿರಾಟ್ ಕೊಹ್ಲಿ ಲವ್ಸ್ ಪ್ರೆಷರ್ ಅಂತ. ನಾಕ್ ನಂಬರ್ 3, 141 ವರ್ಸಸ್ ಆಸ್ಟ್ರೇಲಿಯಾ. ಇದು ಟೆಸ್ಟ್ ಮ್ಯಾಚು ಅಡಿಲೈಡ್ನಲ್ಲಿ ನಡೀತಿರುತ್ತೆ 2014. ಫಿಲಿಪ್ ಹ್ಯೂಸ್ ಟ್ರ್ಯಾಜಿಡಿ ಆಗ್ತಾನೆ ನಡೆದಿತ್ತು, ಎಮೋಷ್ನಲ್ ಸೀರೀಸ್ ಬೇರೆ. ಅದೇ ಟೈಮ್ಗೆ ಧೋನಿಯವರು ಬೇರೆ ಇಂಜೂರ್ ಆಗಿದ್ದಾರೆ. ಕೊಹ್ಲಿ ಫಸ್ಟ್ ಟೈಮ್ ಟೆಸ್ಟ್ ಕ್ಯಾಪ್ಟನ್ ಆಗಿ ಲೀಡ್ ಮಾಡ್ತಿದ್ದಾರೆ. ಫೈನಲ್ ಡೇ ಚೇಸ್ ಮಾಡಬೇಕಾಗಿರೋದು 364 ರನ್ನು. ಬೇರೆಯವರಾಗಿದ್ದರೆ ಡಿಫೆನ್ಸಿವ್ ಆಗಿರೋರು. ಬಟ್ ಕೊಹ್ಲಿ ಮೆಸೇಜ್ ಕ್ಲಿಯರ್ ಇತ್ತು, ವಿ ಪ್ಲೇ ಟು ವಿನ್. ನಾವು ವಿನ್ ಆಗಬೇಕಂತಲೇ ಆಡ್ತೀವಿ. ಫಿಯರ್ಲೆಸ್ ಇಂಟೆಂಟು. ಜಾನ್ಸನ್ ಅಗೇನ್ಸ್ಟ್ ಕವರ್ ಡ್ರೈವ್ಸ್ ಹೊಡಿತಾ, ಲ್ಯಾನ್ನ ಅಟ್ಯಾಕ್ ಮಾಡ್ತಾ 141 ರನ್ನು 175 ಬಾಲಲ್ಲಿ ಆಲ್ಮೋಸ್ಟ್ ಚೇಸ್ ಮಾಡಿದ್ದು. ಬಟ್ ನಮ್ಮ ಇಂಡಿಯಾ ಸ್ವಲ್ಪ ಹತ್ತಿರದಲ್ಲೇ ಸೋಲ್ತಾರೆ, 315ಕ್ಕೆ ಆಲ್ಔಟು. ನಾವು ಈ ಮ್ಯಾಚ್ನ ಸೋತ್ರೂ ಮೆಸೇಜ್ ಜೋರಾಗಿತ್ತು, ಕೊಹ್ಲಿ ನೆವರ್ ಪ್ಲೇಸ್ ಫಾರ್ ಡ್ರಾ, ಓನ್ಲಿ ಫಾರ್ ವಿನ್ ಅಂತ. ಹಾಗೆಯೇ ಈ ಫಸ್ಟ್ ಟೆಸ್ಟ್ ಮ್ಯಾಚಲ್ಲೇ ಕ್ಯಾಪ್ಟನ್ ಆಗಿ ಆಸ್ಟ್ರೇಲಿಯಾದಲ್ಲಿ ವಿಸಿಟಿಂಗ್ ಬ್ಯಾಟರು 1961ಇಂದ ಯಾರೂ ಒಂದೇ ಟೆಸ್ಟ್ ಮ್ಯಾಚಲ್ಲಿ 2 ಸೆಂಚುರೀಸ್ ಹೊಡೆದಿರಲ್ಲ. ಆ ಸಾಧನೆನ ಮಾಡ್ತಾರೆ ವಿರಾಟ್ ಕೊಹ್ಲಿ ಅವರು ಕ್ಯಾಪ್ಟನ್ ಆಗಿ ಫಸ್ಟ್ ಟೆಸ್ಟ್ ಮ್ಯಾಚಲ್ಲೇ. ಈ ಇನ್ನಿಂಗ್ಸಿಂದ ಶುರುವಾಯಿತು ಕೊಹ್ಲಿ ಅವರ ಫಿಯರ್ಲೆಸ್ ಕ್ಯಾಪ್ಟನ್ಸಿಯರ. ಹಾಗೆಯೇ ಇಂಡಿಯಾ ಅಂಡರ್ ಕೊಹ್ಲಿ ಕ್ಯಾಪ್ಟನ್ಸಿ ಡಾಮಿನೆಂಟ್ ಮಾಡಿದರು ಟೆಸ್ಟ್ನಲ್ಲಿ. ನಾಕ್ ನಂಬರ್ 4, 82 ವರ್ಸಸ್ ಆಸ್ಟ್ರೇಲಿಯಾ. ಇದು 2016 ನಡೆದಂಥ T20 ವರ್ಲ್ಡ್ ಕಪ್ಪು ಮೊಹಾಲಿನಲ್ಲಿ ನಡೀತಿರುತ್ತೆ. ಇನ್ಫ್ಯಾಕ್ಟ್ ಕೊಹ್ಲಿ ಅವರು ಅವರ ಪ್ರಕಾರ ಕರಿಯರ್ ಬೆಸ್ಟ್ ಇನ್ನಿಂಗ್ಸು ಇದು ಅಂತ 2022ವರೆಗೂ ಅಂದ್ಕೊಂಡಿದ್ರು. 22 ಆದಮೇಲೆ ಯಾವುದು ಅಂತ ನೆಕ್ಸ್ಟ್ ನಾಕಲ್ಲಿ ಹೇಳ್ತೀನಿ. ಮೊಹಾಲಿನಲ್ಲಿ ನಡೀತಿದ್ದಂಥ ICC T20 ವರ್ಲ್ಡ್ ಕಪ್ಪು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ವರ್ಚುವಲ್ ಕ್ವಾರ್ಟರ್ ಫೈನಲ್. ಅಂದರೆ ಮಸ್ಟ್ ವಿನ್ ಗೇಮ್ ಇಬ್ಬರಿಗೂ, ಆಸ್ಟ್ರೇಲಿಯಾಗೂ ಇಂಡಿಯಾಗೂ. ಸೋತವ್ರ ಮನೆಗೆ, ಗೆದ್ದವರು ಸೆಮಿಫೈನಲ್ ಆಡ್ತಾರೆ. ಟಾರ್ಗೆಟ್ 161. ಇಂಡಿಯಾ ಚೇಸ್ನ ಶುರು ಮಾಡ್ತಿದ್ದಾಗೇ ಕೊಲ್ಯಾಪ್ ಶುರು ಆಯಿತು. ಇಂಡಿಯಾ 49ಕ್ಕೆ 3 ವಿಕೆಟು. ಕ್ರೌಡ್ ಅಂತೂ ಫುಲ್ ಸೈಲೆಂಟ್ ಆಗೋಯ್ತು. ಆಮೇಲೆ ಕೊಹ್ಲಿ ಇನ್ನಿಂಗ್ಸ್ ಶುರು ಮಾಡಿದರು. ಜಸ್ಟ್ ಸಿಂಗಲ್ಸ್ ಡಬಲ್ಸಿಂದ ಸ್ಟ್ರೈಕ್ನ ರೊಟೇಟ್ ಮಾಡ್ತಾ ಸ್ಲೋ ಆಗಿ ಸ್ಟಾರ್ಟ್ ಮಾಡಿದರು. ಆಮೇಲೆ ಲಾಸ್ಟ್ 4 ಓವರ್ಸು ಎಕ್ಸ್ಪ್ಲೋಷನ್. ಫಾಕ್ನರ್ ಮತ್ತು ಕೌಲ್ಟರ್ನೈಲ್ ಬೌಲಿಂಗ್ನಂತೂ ಬಾರಿಸಿ ಬೆಂಡೆತ್ಬಿಟ್ರು ಅವರಿಬ್ರಿಗೆ. ಎಸ್ಪೆಷಲಿ 18th ಓವರು ಫಾಕ್ನರ್ಗೆ ನರ್ಕ ತೋರಿಸ್ಬಿಟ್ರು. ಆ್ಯಂಡ್ ಒನ್ ಮೋರ್ ಥಿಂಗ್, ಕೊಹ್ಲಿ ಮತ್ತು MS ಡಿ ಕ್ರೀಸಲ್ಲಿದ್ದಾಗ
ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ಅಂತೂ ಅಲ್ಟಿಮೇಟ್ ಲೈಟ್ನಿಂಗ್ ಸ್ಪೀಡು. ಒಂದಿರೋ ಜಾಗದಲ್ಲಿ 2 ರನ್ ಕದೀತಾರೆ, 1-2 ಆಗುತ್ತೆ, 2-3 ಆಗುತ್ತೆ. MSD ಅವ್ರ ಬಗ್ಗೆ ಯಾಕೆ ಹೇಳಿದೆ ಅಂದರೆ, ಇನ್ನೊಂದು ಎಂಡಲ್ಲಿ ಕೊಹ್ಲಿ ಅವ್ರ ಜೊತೆ ಇದ್ದಿದ್ದು MSDನೇ ಲಾಸ್ಟ್ 4 ಓವರ್ಸಲ್ಲಿ. ಸೊ ಅದಕ್ಕೋಸ್ಕರ ಈಗ ಮ್ಯಾಚ್ ಕಡೆ ಬರೋಣ. ಕೊಹ್ಲಿ ಅನ್ಬೀಟನ್ನು 82-51 ಬಾಲಲ್ಲಿ 9 4 2 6ಗಳ ಜೊತೆ ಇಂಡಿಯಾ ಈ ಮ್ಯಾಚ್ನ ಗೆದ್ದು ಸೆಮೀಸ್ಗೆ ಕ್ವಾಲಿಫೈ ಆಗ್ತಾರೆ. ಈ ಇನ್ನಿಂಗ್ಸು ಪ್ರೂವ್ ಮಾಡ್ತು ಕ್ಲಚ್ ಸಿಚುವೇಶನ್ಸಲ್ಲಿ ಕೊಹ್ಲಿ ಇದ್ದರೆ ಮ್ಯಾಚ್ ಇನ್ನೂ ನಮ್ಮ ಕೈಲೇ ಇದೆ ಅಂತ. ನಾಕ್ ನಂಬರ್ 5 ಹಾಗೆಯೇ ಕೊನೆ ನಾಕು 82 ವರ್ಸಸ್ ಪಾಕಿಸ್ತಾನು. 2022 T20 ವರ್ಲ್ಡ್ ಕಪ್ಪು ಮೆಲ್ಬೋರ್ನ್ ಕ್ರಿಕೆಟ್ ಗ್ರೌಂಡಲ್ಲಿ ನಡೀತಿರುತ್ತೆ. 90,000 ಪ್ಲಸ್ ಕ್ರೌಡು. ಇಂಡಿಯಾ 160ನ ಚೇಸ್ ಮಾಡುವಾಗ 31ಕ್ಕೆ 4 ವಿಕೆಟು. ಇದು ಪಾಕಿಸ್ತಾನ ಎದುರುಗಡೆ. ಮ್ಯಾಚ್ ಆಲ್ಮೋಸ್ಟ್ ಗೋನು. ಬಟ್ ಒಂದು ಹೋಪ್ ಏನಂದರೆ ಕೊಹ್ಲಿ ಇನ್ನೂ ಇದ್ದಾರೆ. ಆಗ ಕೊಹ್ಲಿ ಅವರು ಹಾರ್ದಿಕ್ ಜೊತೆ ಸೇರಿಕೊಂಡು ಕಾಮಾಗಿ ಇನ್ನಿಂಗ್ಸ್ನ ಬಿಲ್ಡ್ ಮಾಡಿದ್ರು. ಸಿಂಗಲ್ಸು ಡಬಲ್ಸು ಆಗಾಗ ಒಂದೊಂದು ಬೌಂಡ್ರಿಗಳು. ಕೊನೆಗೆ 19ನೇ ಓವರು ಪಾಕಿಸ್ತಾನ್ ಪ್ರೈಮ್ ಬೌಲರ್ ಆಗ ಹ್ಯಾರಿಸ್ ರೌಫು ಅವ್ರನ್ನ ಟಾರ್ಗೆಟ್ ಮಾಡಬೇಕು ಅಂತ ಕೊಹ್ಲಿ ಇಂಟೆಂಟ್ ಕ್ಲಿಯರ್ ಇತ್ತು. ಈ ಓವರ್ ಎಲ್ಲಿ ಹೊಡಿತೀನೋ ಹೇಗೆ ಹೊಡಿತೀನೋ ಗೊತ್ತಿಲ್ಲ, ಬಟ್ 2 6 ಹೊಡಿಲೇಬೇಕು ಅಂತ. ಬಟ್ ಫಸ್ಟು 4 ಬಾಲಲ್ಲಿ ಬಂದಿರೋದು 3 ರನ್ನು. ಸೊ ಈಗ ಉಳಿದಿರೋ 2 ಬಾಲ್ಗೆ 2 6 ಬೇಕೇ ಬೇಕು. ಆಗ ಬಂತು ನೋಡಿ ಬ್ಯಾಕ್ ಟು ಬ್ಯಾಕ್ ಸಿಕ್ಸಸ್ಸು, ಎಸ್ಪೆಷಲಿ ಆ ಸ್ಟ್ರೈಟ್ 6 ಲಾಂಗ್ ಆನ್ಗೆ. ಪ್ರಾಬಬ್ಲಿ ದ ಗ್ರೇಟೆಸ್ಟ್ T20 ಶಾಟ್ ಎವರ್. ಫೈನಲಿ ಕೊಹ್ಲಿ ಅವರು 53 ಬಾಲ್ಗೆ 82 ರನ್ನು ನಾಟ್ ಔಟು. ಕೊನೆಗೆ ಇಂಡಿಯಾ ಒಳ್ಳೆ ಥ್ರಿಲ್ಲಿಂಗ್ ಮ್ಯಾಚ್ನ ಗೆದ್ರು. ಈ ಮ್ಯಾಚ್ ವಿಟ್ನೆಸ್ ಮಾಡಿರೋರು ಅದೃಷ್ಟವಂತರು. ಮ್ಯಾಚ್ ಆದಮೇಲೆ ಸ್ವತಃ ಕೊಹ್ಲಿ ಅವರೇ ಹೇಳಿದ್ರು, ಇಲ್ಲಿವರೆಗೂ ಮೊಹಾಲಿ ಇನ್ನಿಂಗ್ಸು ಅಂದರೆ ಅಗೇನ್ಸ್ಟ್ ಆಸ್ಟ್ರೇಲಿಯಾ ನಾನು ಹಿಂದೆ ಹೇಳ್ದಂಗೆ ಆ ಇನ್ನಿಂಗ್ಸು ನನ್ನ ಕರಿಯರ್ ಬೆಸ್ಟ್ ಇನ್ನಿಂಗ್ಸ್ ಆಗಿತ್ತು. ಬಟ್ ಇವತ್ತಿಂದ ಈ ಇನ್ನಿಂಗ್ಸು ನನ್ನ ಕರಿಯರ್ ಬೆಸ್ಟ್ ಇನ್ನಿಂಗ್ಸ್ ಆಗುತ್ತೆ ಅಂತ. But I think today I will count this one higher. ಫ್ಯಾನ್ಸ್, ಲೆಜೆಂಡ್ಸ್, ಎಕ್ಸ್ಪರ್ಟ್ಸ್ ಎಲ್ಲರೂ ಒಪ್ಕೊಳ್ಳೇಬೇಕು. ವಿರಾಟ್ ಕೊಹ್ಲಿ ಅವ್ರ ಕರಿಯರು ಒಂದು ಆರ್ಟ್ ಗ್ಯಾಲರಿ ಇದ್ದಂಗೆ, ಫುಲ್ ಆಫ್ ಮಾಸ್ಟರ್ ಪೀಸಸ್. ಈ ಇನ್ನಿಂಗ್ಸ್ಗಳು ಹಾಬರ್ಟ್ 133, ಮಿರ್ಪುರ್ 183, ಮೊಹಾಲಿ 82, ಅಡಿಲೇಡ್ 141, ಮೆಲ್ಬೋರ್ನ್ 82. ಇವು ರನ್ಸ್ ಅಲ್ಲ, ಇವು ಮೂಮೆಂಟ್ಸ್. ವಿರಾಟ್ 100 ಕೋಟಿ ಜನರ ಕನಸನ್ನು ಕ್ಯಾರಿ ಮಾಡಿ ಡೆಲಿವರ್ ಮಾಡಿದಂಥ ಮೂಮೆಂಟ್ಸ್. ಇದಕ್ಕೆ ಅವರು ಬರೀ ಪ್ಲೇಯರ್ ಅಲ್ಲ, ಅವರು ಫಿನಾಮಿನಲ್.